ನಮಸ್ಕಾರ ವೀಕ್ಷಕರೇ, ಲಕ್ಷ್ಮೀದೇವಿ ಅಡುಗೆ ಚಾನಲ್ಗೆ ಸ್ವಾಗತ. ಇಂದು ಬಿಸಿಬೇಳೆಬಾತ್ ಮಾಡುತ್ತಿದ್ದೇನೆ. ಬೇಕಾಗುವ ಸಾಮಗ್ರಿಗಳು: 1 ಕಪ್ ಅಕ್ಕಿ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ರಸ, 1 ಕಪ್ ಬೇಳೆ, ಅರ್ಧ ಕಪ್ ಎಣ್ಣೆ, 5 ಸ್ಪೂನ್ ಬಿಸಿಬೇಳೆಬಾತ್ ಪೌಡರ್, 1 ಸ್ಪೂನ್ ಅರಿಶಿಣದ ಪುಡಿ, ಬೆಲ್ಲ 2 ಸ್ಪೂನ್, ಟೊಮೊಟೊ 1, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಈರುಳ್ಳಿ, ಹುಳ್ಳಿಕಾಯಿ, ಕ್ಯಾರೆಟು, ಗೆಡ್ಡೆಕೋಸು, ಕ್ಯಾಪ್ಸಿಕಮ್, ಬಟಾಣಿ. ಇಷ್ಟು ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ 2, ಕರಿಬೇವು ಸ್ವಲ್ಪ, ಸಾಸಿವೆ. ಇವಾಗ ಒಂದು ಕುಕ್ಕರ್ಗೆ 1 ಕಪ್ಪು ಬೇಳೆಗೆ 6 ಕಪ್ ನೀರು ಹಾಕ್ಕೋಬೇಕು. ನಾನು ಇಲ್ಲಿ ಬಿಸಿನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ, ಮೃದುವಾಗಿ ಇರುತ್ತೆ, ಹಾಗೂ ಬಿಸಿಬೇಳೆಬಾತ್ ಟೇಸ್ಟು ಚೆನ್ನಾಗಿರುತ್ತೆ. ಬಿಸಿ ನೀರಿಗೆ ಈಗ 1 ಕಪ್ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿಗಳನ್ನ ನೀವು ಯಾವುದು ಬೇಕಾದ್ರೂ ಹಾಕೋಬೋದು. ಸೋರೆಕಾಯಿ ಹಾಕ್ಬೋದು, ಕಾಲಿಫ್ಲವರ್ ಹಾಕ್ಬೋದು, ಎಲ್ಲ ಥರದ ತರಕಾರಿಗಳ್ನೂ ಹಾಕೋಬೋದು, ಹಾಗೂ ಇನ್ನೂ ಕ್ವಾಂಟಿಟಿ ಜಾಸ್ತಿನೂ ಹಾಕೋಬೋದು. ನಾನಿಲ್ಲಿ 1 ಕಪ್ ಬೇಳೆಗೆ ಎಷ್ಟು ಬೇಕೋ ಅಷ್ಟು ತರಕಾರಿಗಳ್ನೂ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಹಾಕಿ ಇದನ್ನು 5 ವಿಸಲ್ ಬರೆಸ್ತೀನಿ. 5 ವಿಸಲ್ ಬರೆಸೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಆಪ್ಷನ್ನು, ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ತುಪ್ಪ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸಿಡಿಲಿಲ್ಲ ಅಂದರೆ ಬಿಸಿಬೇಳೆಬಾತ್ ಮೇಲೆ ಸಾಸಿವೆ ಆಗಾಗೆ ತೇಲುತ್ತೆ, ಹಾಗೂ ಸ್ವಲ್ಪ ಕಹಿ ಒಡೆಯುತ್ತೆ. ಚೆನ್ನಾಗಿ ಸಾಸಿವೆ ಸಿಡಿದಿದೆ. ಈಗ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಅದು ಸಹ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿನೂ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಳಿ. ಇದೇನು ಗೋಲ್ಡನ್ ಕಲರ್ ಬರೋವರೆಗೂ ಏನು ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಹಾಗೆ ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಹುರ್ಕೊಂಡ್ರೆ ಸಾಕು. ಚೆನ್ನಾಗಿ ಹುರ್ಕೊಳ್ಳಿ, ಹಸಿ ವಾಸನೆ ಹೋಗಲಿ. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೇ 2 ಬ್ಯಾಡಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಇದು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಳ್ಳೋ ಬದಲು ಉದ್ದ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಯಾವುದಾದ್ರೂ ಹಾಕೋಬೋದು. ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಿಸಿಬೇಳೆಬಾತನ್ನ ಎಲ್ಲ ರೀತಿಯಲ್ಲೂ ಮಾಡೋದಲ್ಲ, ಇದು ಬೇರೆ ರೀತಿ ಮಾಡ್ತಾಯಿದ್ದೀನಿ. ಟೇಸ್ಟಿಯಾಗೂ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ. ಫಸ್ಟ್ ಅಡುಗೆ ಮಾಡೋರಿಗೆ ತುಂಬ ಈಸಿ ರೆಸಿಪಿ ಇದು ಬಿಸಿಬೇಳೆಬಾತು. ನಾನು ಹೇಳೋ ಮೆಥಡಲ್ಲಿ ನಾನು ಬೇಕಾಗಿರೋ ಸಾಮಗ್ರಿಗಳನ್ನೇ ಹಾಕಿ, ಬೇರೆ ಏನು ಸೇರಿಸ್ಬೇಡಿ. ಇವಾಗ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಈ ಎಲ್ಲ ತರಕಾರಿಗಳ್ನೂ ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲ ತರಕಾರಿಗಳೂ ನಾವು ಯಾವ ಬೇಳೆ ತಗೊಂಡಿದ್ದೀವಿ ಅದೇ ಮೆಜರ್ಮೆಂಟಲ್ಲಿದೆ. 1 ಕಪ್ ಹಾಕಿದ್ದೀನಿ. ಹುಳ್ಳಿಕಾಯಿ 1 ಕಪ್ಪು, ಕ್ಯಾರೆಟು 1 ಕಪ್ಪು, ಗೆಡ್ಡೆಕೋಸು 1 ಕಪ್ಪು, ಕ್ಯಾಪ್ಸಿಕಮ್ ಮಾತ್ರ ಒಂದೇ ಒಂದು ಹಾಕಿದ್ದೀನಿ. ಇನ್ನು ಮಿಕ್ಕಿದೆಲ್ಲ 1 ಕಪ್ಪು. ಬೇಳೆ 1 ಕಪ್ ತಗೊಂಡಿದ್ದೀವಿ, ಅದಕ್ಕೆ ತಕ್ಕನಾಗಿ ತರಕಾರಿಗಳನ್ನ 1 ಕಪ್ಪೇ ಹಾಕಿದ್ದೀನಿ. ಹಸಿ ಬಟಾಣಿ ಇದ್ದರೆ ಹಾಕಿ, ಇಲ್ಲ ಅಂದರೆ ಒಣಗಿರೋ ಬಟಾಣಿನೇ ನೆನೆಸ್ಬಿಟ್ಟು ಹಾಕಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದುವೇ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ. ತರಕಾರಿ ಎಲ್ಲ ಚೆನ್ನಾಗಿ ಉಪ್ಪಿಡೀಲಿ. ಚೆನ್ನಾಗಿ ಉಪ್ಪು ಹಿಡಿಯೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಬಿಸಿಬೇಳೆಬಾತಲ್ವೇ ತರಕಾರಿ ಚೆನ್ನಾಗಿ ಉಪ್ಪು ಖಾರ ಹಿಡಿದಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ಸಪ್ಪೆ ಹಸಿ ಹೊಡಿತಾ ಇರುತ್ತೆ. ಚೆನ್ನಾಗಿ ಹುರ್ಕೋಬೇಕು. ಇದಕ್ಕಿವಾಗ ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಈ ಪೌಡ್ರ್ ಹಾಕ್ಕೊಂಡಾಗ ಗ್ಯಾಸ್ ಉರಿ ಮೀಡಿಯಮ್ ಉರಿಯಲ್ಲಿರಲಿ. ಸ್ವಲ್ಪ ಉರಿ ದಪ್ಪ ಮಾಡಿದ್ರೆ ಪೌಡ್ರೆಲ್ಲ ಸೀದೋಗಿರುತ್ತೆ. ಆವಾಗ ಬಿಸಿಬೇಳೆಬಾತು ಚೆನ್ನಾಗಿ ಬರೋಲ್ಲ, ರುಚಿಯಾಗೂ ಇರೋಲ್ಲ, ಸೀದ ವಾಸನೆ ಥರ ಬರುತ್ತೆ. ಅದಕ್ಕಾಗಿ ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸಹ ಉಪ್ಪು ಖಾರ ಎಲ್ಲ ಹಿಡೀಲಿ ತರಕಾರಿ. ನೀವು ಎಷ್ಟು ಚೆನ್ನಾಗಿ ಹುರ್ಕೊಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಬಿಸಿಬೇಳೆಬಾತು. ನಿಧಾನಕ್ಕೆ ಮಾಡಬೇಕು. ನಾವು ಹತ್ರ ಮಾಡಿದ್ರೆ ಅಡುಗೆ ಚೆನ್ನಾಗಿ ಬರೋಲ್ಲ. ತಾಳ್ಮೆಯಿಂದ ನಿಧಾನಕ್ಕೆ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿ. ಫಸ್ಟ್ ಬಿಸಿಬೇಳೆಬಾತ್ ಮಾಡಿರೋರು ಈಗ ಹೊಸ್ದಾಗಿ ಮದುವೆಯಾಗಿ ಹೋಗಿರ್ತಾರೆ, ಅವ್ರಿಗೆ ಮಾಡೋಕ್ಕೆ ಬರೋಲ್ಲ. ಅಂಥವ್ರಿಗೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ನೋಡಿ ಮಾಡ್ಕೊಳ್ಳಿ. ಇವಾಗ ಅಕ್ಕಿ ಹಾಕಿದ್ದೀನಿ. ಅಕ್ಕಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ತೊಳೆದ್ಬಿಟ್ಟು ಒಂದು 5 ನಿಮಿಷ ನೆನೆಸಿ ಹಾಕಿದ್ದೀನಿ. 5 ನಿಮಿಷ ನೆನೆಸಿ ಹಾಕೋದ್ರಿಂದ ಬೇಗ ಬೇಯುತ್ತೆ, ಅನ್ನ ಚೆನ್ನಾಗೂ ಆಗುತ್ತೆ.
ಮುದ್ದೇನೂ ಆಗೋಲ್ಲ, ಉದುದ್ರಿಗೂ ಆಗೋಲ್ಲ, ರುಚಿ ಇರುತ್ತೆ ಬಿಸಿಬೇಳೆ ಬಾತಲ್ಲಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಇವಾಗ ನಾವು ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ, ಅದಕ್ಕೆ ಹಾಕಬೇಕು. ಇದು ಹುರಿದಿರೋದನ್ನೆಲ್ಲ ನಾವು ಇವಾಗ ಹುಣಸೆ ರಸ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಹಾಕಬೇಕು ನಾವು ಹುಣಸೆ ರಸನ. ಬಿಸಿಬೇಳೆ ಬಾತ್ ಪುಡಿ ಹಾಕೋಕ್ಕೂ ಮುಂಚೆ ಹಾಕ್ಬಾರ್ದು, ಆವಾಗ ಅದು ಬೇರೆ ಥರ ರುಚಿ ಬರುತ್ತೆ. ನಾನು ಯಾವ್ಯಾವ ಐಟಮ್ ಯಾವಾಗ ಹಾಕಿದ್ದೀನೋ ಆವಾಗಲೇ ಹಾಕಬೇಕು. ಅದ್ಲು ಬದಲು ಮಾಡಿ ಹಾಕಿದ್ರೆ ರುಚಿ ಟೇಸ್ಟ್ ಎಲ್ಲ ಬೇರೆ ಬೇರೆ ಆಗೋಗುತ್ತೆ. ಇದೇ ಥರ ಹಾಕಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಅದು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪೇನು ಚೆನ್ನಾಗೇನು ಫ್ರೈ ಮಾಡೋದು ಬೇಡ, ಸುಮ್ಮನೆ ಮಿಕ್ಸ್ ಮಾಡಿದ್ರೆ ಸಾಕು. ಬಿಸಿಬೇಳೆ ಬಾತ್ಗೆ ನೀವು ಹೂಕೋಸು ಹಾಕ್ಬೋದು, ಆಮೇಲೆ ಸೋರೆಕಾಯಿ ಹಾಕ್ಬೋದು, ಸೀಮೆ ಬದನೆಕಾಯಿ ಹಾಕ್ಬೋದು. ಮೈಸೂರು ಬದನೆಕಾಯಿ ಎಲ್ಲ ಸೀಮೆ ಬದನೆಕಾಯಿ ಅದು ಹಾಕ್ಬೋದು. ಎಲ್ಲ ವಿವಿಧ ರೀತಿಯ ತರಕಾರಿಗಳನ್ನೆಲ್ಲ ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ಆಮೇಲೆ ತರಕಾರಿಗಳೇ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ತರಕಾರಿಗಳನ್ನೇ ಹಾಕೊಳ್ಳಿ. ನಾನು ಇವಾಗ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಇವಾಗ ಬೆಲ್ಲ ಹಾಕಿದ್ದೀನಿ, ಅದನ್ನು ಸಹ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೈ ಏನು ಮಾಡೋದು ಬೇಡ, ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಮಿಕ್ಸ್ ಆದಮೇಲೆ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಇವಾಗ ಬೇಳೆ ಬೆಂದಿರುವ ಕುಕ್ಕರ್ ನೋಡ್ತೀನಿ ಗಾಳಿ ಹೋಗಿದೆಯಾ. ಹೋಗಿದೆ. ಬೇಳೆನೂ ಸಹ ಬೆಂದಿದೆ, ಚೆನ್ನಾಗಿ ಎಲ್ಲ ಮೃದುವಾಗಿ ಬೆಂದಿದೆ. ಎಲ್ಲೂ ಬೇಳೆ ಬೇಳೆ ಕಾಣಿಸ್ತಾ ಇಲ್ಲ. ಈ ರೀತಿ ಬೆಂದಿರಬೇಕು ಬೇಳೆ. ಈ ರೀತಿ ಬೆಂದಿದ್ರಷ್ಟೇ ಚೆನ್ನಾಗಾಗೋದು ಬಿಸಿಬೇಳೆ ಬಾತು. ಇವಾಗ ಹುರ್ಕೊಂಡಿರೋ ಅಕ್ಕಿ ತರಕಾರಿನೆಲ್ಲ ಈ ಬೇಳೆ ಬೇಯಿಸಿರೋ ನೀರಿಗೆ ಹಾಕ್ಕೊಳ್ತಾ ಇದ್ದೀವಿ. ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ. ನೀವು ಎಕ್ಸ್ಟ್ರಾ ಏನು ನೀರು ಸೇರಿಸೋದೇನು ಬೇಡ, ಇವಾಗ ಹಾಕಿರೋ ನೀರೇ ಸಾಕು. ನಾವು ಏನು ಬೇಳೆ ತಗೊಂಡಿದ್ದೀವೋ, ನಾವು ಏನು ನೀರು ಹೇಳಿದ್ದೀವೋ ಅದೇ ಮೆಜರ್ಮೆಂಟಲ್ಲೇ ಮಾಡಿ. ನೀರೇನು ಎಕ್ಸ್ಟ್ರಾ ಸೇರಿಸೋದೇನು ಬೇಡ. ಈಗೆಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿ. ನಾನು ಆವಾಗಲೇ ಬರೀ ಬೇಳೆಗೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಈ ನೀರಿಗೆ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 4 ವಿಸಲ್ ಬರಲಿ. 4 ವಿಸಲ್ ಬಂದಮೇಲೆ ಬೆಂದಿರುತ್ತೆ ಬಿಸಿಬೇಳೆ ಬಾತು. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವಾಗ ವಿಸಲ್ ಹೋಗಿದೆ, ಬಿಸಿಬೇಳೆ ಬಾತು ರೆಡಿ ಆಗಿದೆ. ಒಂದು ಹದವಾಗಿ ಬೆಂದಿದೆ, ಜಾಸ್ತಿ ನೀರು ಇಲ್ಲ, ಜಾಸ್ತಿ ಗಟ್ಟಿಗೂ ಇಲ್ಲ, ಒಂದು ಸಮವಾಗಿ ಬೆಂದಿದೆ. ಈ ರೀತಿ ಇರಬೇಕು. ಎಕ್ಸ್ಟ್ರಾ ನೀರೇನು ಸೇರಿಸ್ಬೇಡಿ. ಅಕಸ್ಮಾತ್ ಅಳತೆಯಲ್ಲಿ ನಿಮಗೇನಾದರೂ ಮಿಸ್ ಆಗೋಗಿದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.